ವೀಕ್ಷಕರೇ, ಇಂದಿನ ನಿಮ್ಮ ಧ್ವನಿಯ ಜನಾಭಿಪ್ರಾಯವನ್ನ ಅಗಲಿರುವಂಥ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ನೀವು ಕರೆ ಮಾಡಿ ಎಸ್ ಜಾನಕಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ, ನೆನಪು ಮತ್ತು ಅವರ ನೆಚ್ಚಿನ ಸಿನಿಮಾ ಹಾಡುಗಳ ಬಗ್ಗೆ ಮಾತನಾಡ್ಬೋದು. ಇವತ್ತು ಗಾನ ಕೋಗಿಲೆ ಇಲ್ಲ, ಕಣ್ಮರೆಯಾಗಿದ್ದಾರೆ. 1938 ಏಪ್ರಿಲ್ 23ರಂದು ಅವರು ಜನಿಸಿದ್ರು. ಆಂಧ್ರದ ಗುಂಟೂರಿನಲ್ಲಿ ಅವರ ಜನನ ಆಯಿತು. ದಕ್ಷಿಣ ಭಾರತದ ಕೋಗಿಲೆ ಅಂತಲೇ ಪ್ರಸಿದ್ಧಿ ಖ್ಯಾತಿಯನ್ನು ಗಳಿಸಿದ್ರು. ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಗಾಯನವನ್ನು ಮಾಡಿದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂನಲ್ಲಿ ಗಾಯನ. 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. 31 ವಿವಿಧ ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ತಮ್ಮ 19ನೇ ಸಂಗೀತ ಲೋಕಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ವಯಸ್ಸಿನಲ್ಲಿ 19ನೇ ವಯಸ್ಸಿನಲ್ಲಿ 1957ರಲ್ಲಿ ಹಿನ್ನೆಲೆ ಗಾಯನ ಪಯಣ ಅವರದ್ದು ಆರಂಭ ಆಯಿತು. ವಿಧಿ ವಿಲಾಸಂ ತಮಿಳು ಚಿತ್ರದ ಮೂಲಕ ಗಾಯನ ಪಯಣ ಆರಂಭಗೊಳಿಸಿದ್ದಾರೆ. ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ. ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವ್ರ ಜೊತೆ ಕೆಲಸ ಮಾಡಿದವರು, ಇವ್ರ ಜೊತೆ ಸಾಕಷ್ಟು ಜನ ಕೂಡ ಮಾತಾಡ್ತಿದ್ರು. ಈಗ ಪಬ್ಲಿಕ್ ಕಾಲ್, ಸಾರ್ವಜನಿಕರು ಕೂಡ ಕಾಲ್ ಮಾಡ್ತಾ ಇದ್ರು. ಶಾರದಾ ಅಂತ ಮೇಡಮ್, ನಮಸ್ಕಾರ. ನಮಸ್ತೆ. ನಮಸ್ತೆ ಅಣ್ಣನವರಿಗೆ. ನಮ್ಮ ಅತ್ಯಂತ ಪ್ರೀತಿಯ ಜಾನಕಿ ಅಮ್ಮನವರು ಶರೀರ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ತುಂಬಾ ಆಘಾತ ಆಯ್ತು. ಬ್ರಹ್ಮಕುಮಾರಿ ಶಿಶು ವಿಶ್ವವಿದ್ಯಾಲಯಕ್ಕೆ ಜಾನಕಿ ಅಮ್ಮನವರು ಬಹಳ ಸಲ ವಿಸಿಟ್ ಮಾಡಿದ್ದಾರೆ ಮತ್ತು ಆಧ್ಯಾತ್ಮಿಕ ಹಾಡುಗಳನ್ನು ಹಾಡಿದ್ದಾರೆ. ಇಡೀ ಬ್ರಾಹ್ಮಣ ಪರಿವಾರ, ಈಶ್ವರೀಯ ವಿಶ್ವವಿದ್ಯಾಲಯದ ಪರಿವಾರ, ಕಲೆ ಮತ್ತು ಸಂಸ್ಕೃತಿ ವಿಭಾಗದಿಂದ ಅವರಿಗೆ ಶ್ರದ್ಧಾ ಸುಮನಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ನಾಳೆ ಮೈಸೂರಲ್ಲಿ ಅವರ ಅಂತಿಮ ದರ್ಶನಕ್ಕೂ ಬರಬೇಕು ಅಂತ. ಅಂತಹ ವಿಶೇಷ ಅಪರೂಪದ ಅನನ್ಯ ರತ್ನ ನಮ್ಮ ನಾಡಿನ ಜನತೆಗೆ ಕೊಟ್ಟಂತಹ ಒಂದು ಕೊಡುಗೆ ಬಹಳ ಅಪಾರ, ಅಮೋಘ, ಅವಿಸ್ಮರಣೀಯ. ಪರಮಾತ್ಮ ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮುಂದಿನ ಪ್ರಯಾಣ ಸುಗಮವಾಗ್ಲಿ ಅಂತ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾ ಇದೀವಿ ಜಾನಕಿ ಅಮ್ಮನವರಿಗೆ. ಈಶ್ವರೀಯ ವಿಶ್ವವಿದ್ಯಾಲಯ, ಬ್ರಹ್ಮಕುಮಾರಿ ಆರ್ಟ್ ಅಂಡ್ ಕಲ್ಚರಲ್ ವಿಂಗ್, ಬ್ಯಾಂಗ್ಳೂರು. ಮೇಡಮ್, ಆಕ್ಚುಲಿ ಅವರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ರು. ಆದ್ರೆ ಅತಿ ಹೆಚ್ಚು ಹಾಡು ಕನ್ನಡದಲ್ಲಿ ಹಾಡಿದ್ರು, ನೆಕ್ಸ್ಟ್ ಮಲಯಾಳಂ. ಓಕೆ, ಥ್ಯಾಂಕ್ ಯು ಶಾರದಾ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳೇ ಖುದ್ದಾಗಿ ನಮಗೆ ಫೋನ್ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಎಲ್ಲ ಸರ್ಕಾರಿ ಮರ್ಯಾದೆಯೊಂದಿಗೆ ಜಾನಕಿಯವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಇಷ್ಟೊತ್ತವರೆಗೂ ಅವ್ರ ಮನೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೊಳ್ಳೋಕ್ಕೆ ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತೊಗೊಳ್ಬೇಕು. ಅದಾದಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರಂತೆ ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಕಣೈನಹುಂಡಿ ಹತ್ರ ಒಂದು ಕಡೆ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗಬೇಕು ಅಂಥೇಳಿ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅಂತ ಅದನ್ನು ಅವರೇ ಕುಟುಂಬದವರು ನಿಗದಿಪಡಿಸ್ತಾರೆ, ಮುಹೂರ್ತ ಗಿರ್ತ ಎಲ್ಲ ಕೇಳ್ಕೊಂಡು ಅದಕ್ಕೆ ಅಂತೇಳಿ. ಸೊ ಇಷ್ಟು ಸಿದ್ಧತೆಗಳನ್ನು ಮಾಡಿದ್ದೀವಿ. ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವ್ರ ಅಂತ್ಯಕ್ರಿಯೆ ಆಗಬೇಕು. ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಎಷ್ಟೊತ್ತು ಶಿಫ್ಟ್ ಮಾಡ್ತೀರಾ ಆಸ್ಪತ್ರೆಯಿಂದ? ಅದು ಹಾಸ್ಪಿಟ್ಲ್ ಅವ್ರು ಹೇಳ್ತಾರೆ. ಬಟ್ ಹಾಸ್ಪಿಟ್ಲಿಂದ ದಯವಿಟ್ಟು ಯಾರು ಕೂಡ ಅವರು ದರ್ಶನ ಮಾಡ್ಕೊಳ್ಳೋ ಜೊತೆಗೆ ಹೋಗಬಾರ್ದು. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ಸ್ನಲ್ಲಿ ಇಡ್ತೀವಿ. ಸುಮಾರು 8 ಗಂಟೆಯಿಂದ ದರ್ಶನ ಶುರು ಆಗುತ್ತೆ. ದಯವಿಟ್ಟು 8 ಗಂಟೆಗೆ ಮಹಾರಾಜ ಗ್ರೌಂಡ್ಗೆ ಅಲ್ಲಿಂದ ಶುರು ಆಗುತ್ತೆ ದರ್ಶನಕ್ಕೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ, ಮಹಾರಾಜ ಗ್ರೌಂಡ್ಸಿಗೆ ಮಾತ್ರ ಅವ್ರ ಅಂತಿಮ ದರ್ಶನಕ್ಕೆ ಬಡಿ. ಅದಕ್ಕಿಂತ ಮುಂಚೆ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಪ್ರೈವಸಿ ಕೊಡಿ. ಅವ್ರದ್ದು ಏನು ರಿಚುವಲ್ಸು ಮತ್ತು ಏನು ಆಚರಣೆಗಳಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಪುಷ್ಪ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾಗಡಿಯಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಏನು ಹೇಳ್ತೀರಾ? ಇವತ್ತು ಗಾನ ಕೋಗಿಲೆ ಕಣ್ಮರೆ ಆಗಿಬಿಟ್ಟಿದ್ದಾರೆ.
ತುಂಬಾ ಮನ್ಸಿಗೆ ಬೇಜಾರು. ಮಾತಾಡಿ. ಓಕೆ, ಥ್ಯಾಂಕ್ ಯು ಪುಷ್ಪ ಅವರೇ. ಇನ್ನೊಬ್ರು ಮೈಸೂರಿಂದ ಚಂದ್ರಾವತಿ ಅವರು ಇದ್ದಾರೆ. ಚಂದ್ರಾವತಿ ಅವರೇ ನಮಸ್ಕಾರ. ಚಂದ್ರರಾಜ್. ಹಲೋ, ಚಂದ್ರರಾಜ್ ಅವರೇ ನಮಸ್ಕಾರ. ಹೇಳಿ ಸರ್. ನೋಡಿ, ಸರ್ವೇ ತಾಯಿ, ಸಂಗೀತನೇ ತಂದೆ. ಎಸ್. ಇಂತೆ ನಮ್ಮ ತಾಯಿ ಸತ್ರು ಅಂದ್ರೆ ನಾವ್ ಯೋಚನೆ ಮಾಡ್ಬೇಕು ಬುದ್ಧಿ. ಎಷ್ಟು ಯೋಚನೆ ಮಾಡಿದ್ರು ನಾವ್ ಹೆಂಗೆ ಬದುಕು ಅಂದ್ರೆ ಈ ಹಾಡುಗಳು ಕೇಳಿ, ಈ ಹಾಡು ಅಂದ್ರೆ ಎಂತೆಂತ ಹಾಡು ಆಡೋರೆ ಅಂದ್ರೆ ಸಣ್ಣ ಮಗಿನಿಂದ ಹಿಡಿದು ಮುಕ್ಕಿರ ಆಡುವಂತ ಹಾಡು ಆಡೋರೆ ಬುದ್ಧಿ. ಬಹಳ ನೋವಾಯ್ತದ ಬುದ್ಧಿ. ಮಾತಾಡಕ್ಕೂ ನಮ್ ಕೈಲಿ ಆಯ್ತಿಲ್ಲ, ಆ ಸತಿ ಆಗದೆ ಬುದ್ಧಿ ನಮ್ಗೆ. ಚಂದ್ರರಾಜ್ ಅವರೇ, ಈಗ ಜಾನಕಿ ಅವರು ಹೇಳ್ತಾ ಇರುವಂತದ್ದು ಮೈಸೂರಿನಲ್ಲೇ ನಾನು ಮಣ್ಣಾಗ್ಬೇಕು ಅಂತ ಹೇಳ್ತಿದ್ರು. ಹುಟ್ಟೂರು ಅವರು ತಮಿಳ್ನಾಡು ಆದ್ರೂ ಕೂಡ ಮೈಸೂರಿನಲ್ಲೇ ಮಣ್ಣಾಗ್ಬೇಕಂತ ಹೇಳ್ತಾ ಇದ್ರು ಬುದ್ಧಿ. ಅವ್ರು ಸಾವಲ್ಲ. ಅವ್ರ ಆಡ ಮಾತಲ್ಲಿ, ಅವ್ರ ಆಡಿರೋ ಹಾಡಲ್ಲಿ, ಅವರು ನಿಮ್ ಟಿವಿ ನೋಡ್ತೀರಿ. ಅವತ್ತಿನ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಸತ್ತೋದ್ರು ಅವಾಗಿಂದ ನೋಡ್ತಾನೆ ಇದ್ದೀನಿ ಬುದ್ಧಿ. ಅದನ್ನ ನಾವು ಕೇಳಿದ್ರೆ ಅವ್ರು ಇನ್ನೂ ಸತ್ತಿಲ್ಲ. ಅವ್ರ ಗಾನ ಗಂಧರ್ವದಲ್ಲಿ ಇನ್ನೂ ಬದುಕವ್ರೆ. ಸಾರಿ, ಅವರು ಹುಟ್ಟೂರು ಆಕ್ಚುಲಿ ಆಂಧ್ರ. ಚಂದ್ರರಾಜ್ ಅವರೇ, ಸತ್ತರುವೆ ಅವ್ರ ಗಾನ ಇದ್ದೇ ಇರ್ತದೆ ಬುದ್ಧಿ. ಅವ್ರು ಇನ್ನೂ ಸತ್ತಿಲ್ಲ. ಸತ್ತೋದ್ರು ಅಂತ ನಾವ್ ಹೇಳ್ಬಾರ್ದು ಬುದ್ಧಿ. ನಮಸ್ತೆ.